ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹರಂಗಿಯ ಕ್ರಾಸ್ನಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹರಂಗಿಯ ಕಾಜಿಬೂನಹಳ್ಳ, ಹಿರೇಬೂನಹಳ್ಳ ಹಾಗೆ ಲಕ್ಕಸಕೊಪ್ಪ ಹಾಗೂ ಜಮ್ಮನಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಾಗಲಕೋಟೆಗೆ ಶಾಲಾ ಕಾಲೇಜಿಗೆ ತೆರಳುತ್ತಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ಸುಗಳ ಹರಂಗಿಯ ಕ್ರಾಸ್ನಲ್ಲಿ ನಿಲ್ಲಿಸದೆ ಹೋಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಪ್ರತಿದಿನ ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಇನ್ನು ಬಸ್ ನಿಲುಗಡೆಯ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಶಾಶ್ವತ ಪರಿಹಾರ ದೊರಕಲಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಕೂಡಲೇ ಬಾದಾಮಿ ಕ್ಷೇತ್ರದ ಶಾಸಕ ಭೀಮಸೇನ್ ಚಿಮ್ಮನಹಟ್ಟಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಗಮನ ಹರಿಸಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹರಂಗಿಯ ಕ್ರಾಸ್ನಲ್ಲಿ ಬಸ್ ನಿಲುಗಡೆ ಶಾಶ್ವತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ದೇಶದ ಉದ್ದಾರ ಅಂತ ಹೇಳ್ತಾರೆ. ಬಟ್ ಹಳ್ಳಿಗಳೊಳಗೆ ಏನ್ ನಡಕತ್ತೈತಿ, ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ ಆಗತೈತಿ ಅದನ್ನ ಯಾರು ಅದ್ರ ಬಗ್ಗೆ ಪ್ರಶ್ನೆನೂ ಮಾಡಕತ್ತಿಲ್ಲ. ಅದಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸುವಂತ ಅಧಿಕಾರಿಗಳು ಬಂದು ನಮ್ಮ ಜೊತೆ ಮಾತಾಡಕತ್ತಿಲ್ಲ. ನಮ್ಮ ಕಷ್ಟಗಳೇನದವು, ನಮಗೆ ಏನ್ ಪ್ರಾಬ್ಲಮ್ ಅದಾವು, ಯಾರು ಬಂದು ನಮಗೆ ಏನಾಗೈತಿ ಅಂತ ಯಾವ್ದನ್ನು ವಿಚಾರಿಸಕ್ ತಯಾರಿಲ್ಲ. ಎಷ್ಟೋ ಸಲ ಹೋಗಿ ನಾವು ಡಿಪೋಕ್ ಹೋಗಿ ಲೆಟರ್ ಕೊಟ್ಟಿವಿ. ಎಷ್ಟೋ ಸಲ ಹೋಗಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮನಿ ಬಾಗ್ಲಿಗೆ ಹೋಗಿ ಕೆಲಸ ನಮ್ ಲೆಟರ್ ಕೊಟ್ಟು ನಮಗೆ ಬಸ್ ಬಿಡಿಸ್ರಿ ಅಂತ ಬೇಡ್ಕೊಂಡಿವಿ. ಸ್ಟೂಡೆಂಟ್ಸ್ ಅಂದ್ರೆ ಬೇಡ್ಕೊಳ್ಳೋದಲ್ಲ, ಸ್ಟೂಡೆಂಟ್ಸ್ ಅನ್ನ ಆರ್ಡರ್ ಮಾಡ್ಬೇಕು. ಬಟ್ ನಾವು ಬೇಡ್ಕೊಳಕತ್ತೀವಿ, ಆದ್ರೂ ನಮಗೆ ಕೊಡಕ್ ತಯಾರಿಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಮ್ಮನಕಟ್ಟೆ ಆಗಿರ್ಬೋದು, ಹುಲಸ್ಕೆರೆ ಆಗಿರ್ಬೋದು, ಹಂಗರ್ಗಿ, ಹಿರೇಬುದಾಳ, ಕಾಜಿಬುದಾಳ ಪ್ರತಿಯೊಂದು ಹಳ್ಳಿಗೂ ಸ್ಟೂಡೆಂಟ್ಸ್ ಸ್ಟಾಪ್ ಆಗುವಂತ ಕ್ರಾಸ್ ಯಾವ್ದಂದ್ರೆ ಕಟಗೇರಿ ಕ್ರಾಸ್. ಇದಕ್ಕೀಗ ನಮ್ಮ ಊರೊಳಗ ನಮ್ಮ ವಾಯ ಬಸ್ ಬರೋದಿಲ್ಲ. ಅದು 50 ಮತ್ತು 60 ಜನ ಜಾಸ್ತಿ ಆಗ್ತಿದ್ವಿ. ಅವರು ಹೆಣ್ಮಕ್ಳ ರಕ್ಷಣೆಗಾಗಿ ನಮ್ಮನ್ನ ಒಳಗೆ ಕಳಿಸ್ತಾರ, ನಾವು ಹೊರಗಿರ್ತಾವ. ಒಂದಿಷ್ಟು ಜನ ಕ್ರಾಸಿಂಗ್ ಬಂದಿರ್ತಾರೆ. ಅವರಿಗೆ ಯಾವ ಗದಗ ಬಸ್ಸು, ಬೆಟಗೇರಿ ಡಿಪೋ ಯಾವುದೇ ಥರ ಬಸ್ ಆದ್ರೂ ಇಲ್ಲೇ ಕಟಗೇರಿ ಸ್ಟಾಪ್. ಅಂಗರಿಗೆ ವಾಯಾ ಬಸ್ ಬಿಟ್ಟಾರ. ಅದು ಅಲ್ಲಿ ಬದಾಮಿಂತ ಒಟ್ಟು ಅಲ್ಕೂರ್ಕಿ, ಮುಚ್ಚೋಗುಡ್ಡ, ಇಲ್ಲಿ ಕೊಂಗುಂಗಪ್ಪ ಫುಲ್ ರಶ್ ಬರುತ್ತೆ. ನಾವು ಒಂದು 50 ಜನ